ಇಲ್ದಿದ್ರೆ ನಾವೇ ಹೆಸರನ್ನು ಅಪ್ಡೇಟ್ ಮಾಡ್ತೇವೆ, ಲೈವ್ ಅಲ್ಲಿ ಬರುತ್ತೆ. ಸಮೀರ್ ಬಾಷಾ असदगार बागदाली यस डे नंबर 2 फस्ट मैच आरंभ काಣ್ತದೆ. ಸಮೀರ್ ಬಾಷಾ ಮೊದಲ ಓವರ್ನ ಚೆಂಡಿಗಾಗಿ ಭಾರ್ಗವ ಡಿಪೆಂಡರ್ಸ್ ಕೂಲುಗುರ್ಕೆ ತಂಡ ಎಂಸಿಸಿ ಸಿಡ್ಲಘಟ್ಟವನ್ನ ಎರಡನೇ ದಿನದ ಮೊದಲ ಪಂದ್ಯದಲ್ಲಿ ಎದುರಿಸ್ತಾ ಇರುವಂತ ತಂಡ ಕೂಡ. ಶಂಕರನಿಗೆ ಎಸೆದ ಮೊದಲ ಚೆಂಡು ತೀರಾ ಕ್ಲೋಸ್ ಪಿಚ್ ಆಗಿ ಬೀಳ್ತವೆ. ಲಾಂಗ್ ಆಫ್ ಫೇಲ್ ಭಾಗದಲ್ಲಿ ಡೈರೆಕ್ಟ್ ಶೂಟ್ ಮಾಡುವಂತ ಪ್ರಯತ್ನ ಮಾಡಿದ್ರು, ಆ ನಿಟ್ಟಿನಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇಲ್ಲ. ಮತ್ತೆ ಒಂದೋಟದ ಪೂರೈಕೆ ಮುಖಾಂತರ ತಡ ಖಾತೆ ಕೂಡ ಆರಂಭ. ಎಸ್7 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರ. ಸಮೀರ್ ಬಾಷಾ ಆರಂಭಿಕ ಓವರ್ಗಾಗಿ ಬಾಷಾ ನೋ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ 1+1 ಎರಡರ ಸೇರ್ಪಡೆ ಪ್ಲಸ್ ಫ್ರೀ ಹಿಟ್ ಇವೆಲ್ಲವೂ ಕೂಡ ಭಾರ್ಗವ ಡಿಪೆಂಡರ್ಸಿಗೆ ಒಂದು ಯಶಸ್ಸನ್ನು ತರ್ತಾ ಇದೆ. ಮತ್ತೆ ಫ್ರೀ ಹಿಟ್ಟಿನ ಚೆಂಡು ಅದು ಯಾವ ರೀತಿಯಲ್ಲಿ ಎಸಿತಾರೆ ನೋಡ್ಬೇಕಾಗಿದೆ. ಈ ಬಾರಿ ನಟವರ ಹೊಡೆತ ಫ್ರೀ ಹಿಟ್ಟಿನ ದುರ್ಬಲ ಚೆಂಡು ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಚೆಂಡು ಸೀಮೆರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಬೌಂಡ್ರಿ 4 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮತ್ತು 7 ವಿದೌಟ್ ಲಾಸ್ 7ಕ್ಕೆ ಲಾಸ್ ಆಗಿ ಪಂದ್ಯಾಟವನ್ನು ಆಡ್ತಾ ಇರುವಂತ ಭಾರ್ಗವ ಡಿಪೆಂಡರ್ಸ್. ಶಂಕರ ಆರಂಭಿಕ ಹಂತದಲ್ಲಿ ರುದ್ರ ತಾಂಡವ ಅತ್ಯುತ್ತಮ ರೀತಿ ಆಟವನ್ನು ಆರಂಭಿಸ್ತಾ ಇರುವಂತ ಭಾರ್ಗವ ಡಿಪೆಂಡರ್ಸ್ ತಂಡ. ಈ ಪರಿಸರದಲ್ಲಿ ಬಹಳಷ್ಟು ಒಂದು ಪಂದ್ಯದ ಒಂದು ಜಯವನ್ನು ದಾಖಲಿಸಿರುವಂತಹ ಒಂದು ತಂಡ ಕೂಡ ಭಾರ್ಗವ ಡಿಪೆಂಡರ್ಸ್ ಕೂಲುಗುರ್ಕೆಯ ತಂಡ. ಆ ನಿಟ್ಟಿನಲ್ಲಿ ಮತ್ತೆ 3ನೇ ಚೆಂಡಿಯಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕ್ರಾಸ್ ಲೈನ್ ನಲ್ಲಿ ಆಡುವಂತ ಪ್ರಯತ್ನ ಸಮೀರ್ ಬಾಷಾ ಲೆಜೆಂಡರಿ ಬೌಲರ್, ಬಹಳಷ್ಟೊಂದು ಅನುಭವ ಇರುವಂತಹ ಒಂದು ಎಸೆತಗಾರ ಕೂಡ. ಯಾವುದೇ ಕ್ಷಣದಲ್ಲೂ ಕೂಡ ಎದುರಾಳಿಗಳಿಗೆ ಒತ್ತಡವನ್ನು ಹೇರಬಲ್ಲಂತ ಎಸೆತಗಾರರು ಕೂಡ ಸಮೀರ್ ಬಾಷಾ ಮತ್ತೆ ಡಾಟ್ ಬಾಲ್ ಅನ್ನು ಎಸೆತಾ ಇದ್ದಾರೆ. 4ನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಶಂಕರ್ ಹೊಡೆತ ಸೀಮಾರೇಖೆ ಅಂಚಿನಲ್ಲಿ ಮತ್ತೊಂದರ ಪೂರೈಕೆ ಆಗ್ತದೆ. ತಡ ಮೊತ್ತ 8ಕ್ಕೆ ಲಾಸ್. ಲಾಸ್ಟ್ ಬಾಲ್ ರಿಮೇನ್ ನಾವು ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. 2 ಚೆಂಡು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ನೇತಾಜಿ ಕ್ರಿಕೆಟರ್ಸ್ ಕಪ್ ಹಗಲು ರಾತ್ರಿಗಾಗಿ ಸಾಗ್ತಾ ಇದೆ. ಸುಂದರತೆ ಸ್ಲೋವರ್ ಚೆಂಡು ಗೂಟದ ಹಿಂಬದಿಯಲ್ಲಿ ಕ್ಯಾಚ್ ಆಗುವಂತ ಒಂದು ಸಾಧ್ಯತೆಗಳಿತ್ತು. ಆ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನ ಕಾಣ್ತಾ ಇಲ್ಲ. ಮತ್ತೆ ಒಂದೊಂದು ಪೂರೈಕೆ ಆಗ್ತದೆ. ತಡ ಮೊತ್ತ 9ಕ್ಕೆ ಲಾಸ್. ಅಂತಿಮ ಚೆಂಡು ಮೊದಲ ಓವರ್ ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಆನ್ ಬಾಲ್. ಮತ್ತೊಂದು ಸ್ಲೋವರ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಲ್ಲ. ಎಂಡ್ ಆಫ್ ಫಸ್ಟ್ ಓವರ್ ಮುಕ್ತಾಯ ಕಾಣ್ತಾ ಇರುವಂತ ಓವರ್ ಸಂಖ್ಯೆ 1. ತಡ ಮೊತ್ತ 9ಕ್ಕೆ ಲಾಸ್. ಇಲ್ಲಿಗೆ ಪವರ್ ಪ್ಲೇ ಹಂತ ಮುಕ್ತಾಯವನ್ನು ಕಾಣ್ತಾ ಇದೆ 5 ಓವರ್ಗಳ ಪಂದ್ಯಾಟದಲ್ಲಿ ಕೂಡ. ಲಾಂಗ್ ಆನ್, ಲಾಂಗ್ ಆಫ್, ಸಿಲ್ಲಿ ಮಿಡ್ ಆಫ್, ಡಿಫೆಕ್ಟ್ ಕವರ್, ಶಾರ್ಟ್ ಪಾಯಿಂಟ್, ಕವರ್ ಪಾಯಿಂಟ್, ಮಿಡ್ ಆನ್, ಸ್ಕ್ವೇರ್ ಲೆಗ್. ಈ ರೀತಿಯಲ್ಲಿ ಪವರ್ ಪ್ಲೇ ಓವರ್ ನ ಮುಕ್ತಾಯದ ಬಳಿಕ ಕ್ಷೇತ್ರ ರಕ್ಷಣೆಯನ್ನು ರಚಿಸಬೇಕಾಗಿದೆ 2ನೇ ಓವರಿನ ಪ್ರಾರಂಭಕ್ಕಾಗಿ. ನೋಡಿ 18 ನಿಮಿಷ ಇದೆ. 18 ನಿಮಿಷದ ಒಳಗಡೆ ನೀವು 4 ಓವರ್ ಮುಗಿಸಬೇಕು. ಇಲ್ಲದಿದ್ರೆ ಮತ್ತೆ ಬ್ಯಾಟಿಂಗ್ ಪವರ್ ಪ್ಲೇ ಆರಂಭವಾಗುತ್ತೆ. ಒಬ್ಬ ಕ್ಷೇತ್ರ ರಕ್ಷಕ 40 ಸರ್ಕಲ್ ಒಳಗಡೆ ಹೋಗ್ಬೇಕಾಗುತ್ತೆ. ಗಮನಿಸಿ, ಇಲ್ಲಿ ಮಿನಿಟ್ ಕೌಂಟ್ ಆಗ್ತಾ ಇದೆ. ವೆಂಕಟೇಶ್ವರ ಭಾಗದಲ್ಲಿ 2ನೇ ಓವರ್ಗಾಗಿ ಎಂಸಿಸಿ ಸಿಡ್ಲಘಟ್ಟದ ಪರವಾಗಿ ವೈಡ್ ಬಾಲ್ ಆಫ್ ಹೊರತಿರುವನ್ನ ಕಂಡುಕೊಳ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ
ಮೊದಲ ಹಂತದ ದಶಕ ಪೂರೈಸ್ತಾ ಇರುವಂತಹ ಒಂದು ತಂಡ ಕೂಡ 10 ತಂಡ ಮೊತ್ತ ಡೇ ನಂಬರ್ 2 ಮೊದಲ ಪಂದ್ಯಗಳ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಬಾಜಿ ಅವರ ನೇತೃತ್ವದಲ್ಲಿ ದಾಖಲೆಯ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ. ಸುಂದರತೆಯ ಸೋತ ಗುಣ ಹಿಂಬದಲ್ಲಿ ಬಹಳಷ್ಟು ಉತ್ತಮ ರೀತಿಯಾದ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರವಾಗಿ ಶಂಕರ್ ವಿಕೆಟ್ ಪತನ 10ಕ್ಕೆ 1. ಡ್ಯಾನ್ಸಿಂಗ್ ಅಂಪೈರ್ ಡ್ಯಾನ್ಸಿಂಗ್ ಆರಂಭವನ್ನು ಕಾಣ್ತದೆ. ಸಂತೋಷ್ ಫ್ರಮ್ ಒಡಿಶಾ. ಟೆನಿಸ್ ಬಾಲ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೇನೆಲ್ಲ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಮತ್ತೊಂದಿಷ್ಟು ಏನ್ ಬರುತ್ತೆ ನೋಡ್ಬೇಕಾಗಿದೆ. ಚಂದು ಅಂಗಡಿಗಳ ಭಾಗದಲ್ಲಿ ಸೀಸ್ಫೋರ್ಸಿನ ಮಾಲಕ ಕೂಡ ವೆಂಕಿ ಎಸೆದಿರುವಂತ ಚೆಂಡು ಮತ್ತೆ ವೈಡ್ ಬಾಲ್. ತಡಮತ್ತ 11ಕ್ಕೆ 1. ಶಂಕರನ ವಿಕೆಟ್ ಅನ್ನು ಉಳಿಸಿದಂತ ವೆಂಕಿ ಈ ಓವರ್ ಅಲ್ಲಿ 2ನೇ ವೈಡ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಎಂಸಿಸಿ ಸಿಡ್ಲಘಟ್ಟದ ಪರವಾಗಿ. ಸುಂದರತೆ ಎಸೆತ ಲೈನ್ ಅಂಡ್ ಲೆಂತ್ ಡೆಲಿವರಿ. ಚೆಂಡು ಬಿದ್ದಂತ ಸ್ಥಳದಲ್ಲಿ ಒಂದಷ್ಟು ಭೂ ಸ್ಪರ್ಶವನ್ನು ಕಾಡ್ತಾ ಇದೆ, ನಗೆತವನ್ನು ಕಂಡುಕೊಳ್ತಾ ಇದೆ. ವೇರಿವೇಷನ್ ಎಸೆತ ಇವೆಲ್ಲವೂ ಕೂಡ ವೆಂಕಿ ಬತ್ತಳಿಕೆಯಿಂದ ಬರ್ತಾ ಇದೆ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಮತ್ತೆ 3ನೇ ಬಾರಿ ಇದಲ್ಲದೆ ಚಂದುಗೆ ಸಹ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೊಂದು ಪೂರೈಕೆ ಆಗ್ತದೆ. 12 ಫಾರ್ 1 ವಿಕೆಟ್. 12ಕ್ಕೆ 1. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಆ ನಿಟ್ಟಿನಲ್ಲಿ 2ನೇ ಚಾಲ್ತಿಯಲ್ಲಿ 3 ಚೆಂಡು ಇನ್ನೂ ಕೂಡ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಭಾರ್ಗವ ಡಿಪೆಂಡರ್ ಸ್ಕೂಲ್ ಗುರ್ಕೆ ಮತ್ತು ಎಂಸಿಸಿ ಸಿಡ್ಲಘಟ್ಟ ಡೇ ನಂಬರ್ 2 ಮೊದಲ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಕೂಡ ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ. ಬಹಳಷ್ಟೊಂದು ಉತ್ತಮ ರೀತಿಯೊಂದು ಎಸೆತ. ಮತ್ತೆ ಒಂದೊಡೆ ಸೇರ್ಪಡೆ. ತಳಮತ್ತ 13. ಕ್ರಿಕೆಟಿನ ದುರಾದೃಷ್ಟ ಸಂಖ್ಯೆ ಕೂಡ 13 ತಲುಪ್ತಾ ಇದೆ. ಲಾಸ್ಟ್ ಬಾಲ್ ರಿಮೇನ್ ನಾವು 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಈ ಓವರಿನ ಮುಕ್ತಾಯಕ್ಕಾಗಿ. 5 ಓವರ್ಗಳ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 5ನೇ ಚೆಂಡಿಗಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ. ಮಿಡ್ ಆಫ್ ಮೇಲ್ಭಾಗದಲ್ಲಿ ಒಂದೊಡೆ ಸೇರ್ಪಡೆ. ತಡಮತ್ತ 14. S7 ಸ್ಪರ್ಶಿ ಟೂರ್ನಮೆಂಟ್ ನೇರ ಪ್ರಸಾರ. 7 ಕ್ಯಾಮೆರಾಗಳ ಬಳಕೆಯಲ್ಲಿ ಪ್ರಜ್ವಲ್ ಎಸ್ಪಿ ಮುಖ್ಯ ಟೆಕ್ನಿಷಿಯನ್ ಅಡಿಯಲ್ಲಿ ನೇರ ಪ್ರಸಾರ ಇಲ್ಲಿ ನಡೀತಾ ಇದೆ ನೇತಾಜಿ ಕ್ರಿಕೆಟರ್ಸ್ ಕಪ್ಪಿಗಾಗಿ. ಸುಂದರತೆ ಸೋತ ತನ್ಮಲ್ಕೋಗಿ 2 ವಿಕೆಟ್ ಅನ್ನು ಇದೇ ಓವರ್ ಅಲ್ಲಿ ಉರುಳಿಸ್ತಾ ಇರುವಂತಹ ವೆಂಕಿ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 2 ಓವರ್ಗಳ ಮುಕ್ತಾಯ. ತಡಮತ್ತ 14ಕ್ಕೆ 2.14 ಫಾರ್ 2 ವಿಕೆಟ್ ಎಂಡ್ ಆಫ್ 2 ಓವರ್. ಆ ನಿಟ್ಟಿನಲ್ಲಿ 3ನೇ ಓವರ್ಗಾಗಿ ಅದ್ಯಾವ ಬೌಲರ್ ಬರ್ತಾರೆ ನೋಡಬೇಕಾಗಿದೆ. ವೆಂಕಿ ಓವರ್ ಅಲ್ಲಿ ಕೇವಲ 5 ಓಟಗಳು ಮಾತ್ರ ಬರ್ತಾ ಇದೆ. 2 ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಉಳಿಸಿದಂತ ವೆಂಕಿ. ಶಂಕರದ ವಿಕೆಟ್ ಅನ್ನು ಉಳಿಸಿದಂತ ವೆಂಕಿ ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಹೊಸ ಬೌಲರ್ ಅಂಗಡ ಒಳಭಾಗದಲ್ಲಿ
ಸೌಂದರತೆ ಕ್ರೀಡಾಂಗಣ ಗೌನ್ಪಲ್ಲಿ ಅಂತ ಎನ್ನುವಂತ ಒಂದು ಪುಟ್ಟ ಪರಿಸರದ ಒಳಭಾಗದಲ್ಲಿ ಬಹಳಷ್ಟೊಂದು ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟ ಹಗಲು ರಾತ್ರಿಯಾಗಿ ಸಂಯೋಜನೆ ಮಾಡಲಾಗ್ತಾ ಇದೆ. ಇವತ್ತಿನ ದಿನಗಳಲ್ಲಿ ಒಂದು ಟೂರ್ನಮೆಂಟ್ ಸಂಘಟಿಸುವುದೇ ಕಷ್ಟ. ಅದರಲ್ಲೂ ಕೂಡ 20 ತಂಡಗಳು 3 ದಿನಗಳ ಕಾಲ ಮಾನವ ನಿರ್ಮಿತ ಕೃತಕ ಬೆಳಕುಗಳು ಇವನ್ನೆಲ್ಲವೂ ಕೂಡ ಅತ್ಯುತ್ತಮ ರೀತಿಯನ್ನು ಸಂಯೋಜನೆ ಮಾಡ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್ ತಂಡ ಮತ್ತೊಂದು ದಾಖಲೆಯನ್ನು ಟೆನ್ನಿಸ್ ರಂಗದಲ್ಲಿ ಬರೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಟೂರ್ನಮೆಂಟಿನ ಮುಖಾಂತರವಾಗಿ ಕೂಡ. ವಿನೋದ್ ಹೊಸ ಆಟಗಾರಗಳ ಭಾಗದಲ್ಲಿ ವಿನೋದ್ ಗೆಸದ ಚೆಂಡು ತನ್ಮೂಲಕ ಕೂಡ ಹಿಂಬದಲ್ಲಿ 3ರ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ವಿಕೆಟ್ ನಂಬರ್ 3 ಡೌನ್. ಹಲೋ ಅಂಗಡ ಒಳಭಾಗದಲ್ಲಿ ಹೊಸ ಆಟಗಾರ ಮಹೇಶ ಸೇರ್ಪಡೆ 14ಕ್ಕೆ 3. ಮೊದಲ ಓವರ್ನಲ್ಲಿ 9 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಎಂಸಿಸಿ ಸಿಡ್ಲಘಟ್ಟ ತಂಡ. ಅದಾದ ಬಳಿಕ ವೆಂಕಿ ಓವರಲ್ಲಿ ಕೇವಲ ಒಂದು 5 ಓಟಗಳಿಗೆ ಅವಕಾಶಗಳು ಬಂದಿತ್ತು. ಈ ರೀತಿಯಲ್ಲಿ ಮತ್ತೆ ಪಂದ್ಯದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ 3ನೇ ಓವರ್ ಚಾಲ್ತಿಯಲ್ಲಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ತದು ದಾಖಲಿಸ್ತಾ ಇದ್ದಾನೆ. ಸ್ಲೋವರ್ ಡೆಲಿವರಿ ಆಟಗಾರನ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಎಸೆತ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ ಔಟ್ ಸೈಡ್ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ಈ ಬಾರಿ ಮತ್ತೆ ಒಂದು ಓಟದ ಸೇರ್ಪಡೆ ಕೂಡ. ತಡವತ್ತ 15ಕ್ಕೆ 3 ಮತ್ತೆ ತಜು 3ನೇ ಚೆಂಡು ತೀರಾ ಯಾರ್ಕಲನ್ ಡೆಲಿವರಿ ಮತ್ತೊಂದು ಡಾಟ್ ಬಾಲ್. ಎಂಸಿಸಿ ಸಿಡ್ಲಗಡ ಬೌಲರ್ಸ್ ಗಳು ಬಹಳಷ್ಟು ವರ್ಕೌಟ್ ಅನ್ನು ಮಾಡ್ತಾ ಇದ್ದಾರೆ. ಸತತ ಡಾಟ್ ಬಾಲ್ ಗಳು ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾರೆ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಹಳಷ್ಟು ಹೊಡೆತ ಪ್ರಯತ್ನ ಡೈರೆಕ್ಟ್ ಶೂಟ್ ಮಾಡುವಂತ ಯತ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಮತ್ತೆ ರಿಸ್ಕಿ ಸಿಂಗಲ್ ಹೊಡೆದ ಪೂರೈಕೆ ಕೂಡ. ತಡವತ್ತೆ ಹಂತದಲ್ಲಿ 16ಕ್ಕೆ 3 ಲಾಸ್ಟ್ ಬಾಲ್ ರಿಮೇನ್ ನೌ. 2 ಚೆಂಡು 3ನೇ ಓವರ್ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ 3ನೇ ಓವರಿನ ಮುಕ್ತಾಯಕ್ಕಾಗಿ. ಬೌಲರ್ಸ್ ಬ್ಯಾಕ್ ಆಟ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ಲಾಸ್ಟ್ 1 ಬಾಲ್. ಸ್ಕೋರ್ 16 for 3 ವಿಕೆಟ್. 3rd over in progress. Last 1 ball remain now. ಮೂರು ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ ಈ ಹಂತದಲ್ಲಿ 17ಕ್ಕೆ 3. 2ನೇ ಪಂದ್ಯಾಟವನ್ನು ಆಡುವಂತ ತಂಡ ನವಭಾರತ ವರ್ಸಸ್ ಎಂಎನ್ಸಿಸಿ. 3ನೇ ಪಂದ್ಯಾಟವನ್ನು ಆಡುವಂತ ತಂಡ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ವರ್ಸಸ್ ಫ್ರೆಂಡ್ಸ್ ಕೋಲಾರ. 4ನೇ ಪಂದ್ಯಾಟವನ್ನು ಆಡುವಂತ ತಂಡ ಇವತ್ತು ನೇತಾಜಿ ಕ್ರಿಕೆಟರ್ಸ್ ವರ್ಸಸ್ ಎಎಂಸಿಸಿ ಬಾಬು 11. 4ನೇ ಪಂದ್ಯಾಟವನ್ನು ಆಡ್ತಾ ಇರುವಂತ ತಂಡ ಕೂಡ. ಮೂರು ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 17ಕ್ಕೆ 3. ಮೊದಲ ಓವರ್ ಅಲ್ಲಿ 9 ಓಟ ದಾಖಲಿಸಿದ ತಂಡ ಮೇಲ್ನೋಟದ ಪರಿಸ್ಥಿತಿಯನ್ನು ಕಂಡ್ರೆ ಬಹುಶಃ 45 ಓಟವನ್ನು ದಾಖಲಿಸುವಂತಹ ಒಂದು ಪ್ರಯತ್ನದ ಒಂದು ಹಾದಿ ಇತ್ತು. ಇವಾಗ ಒಂದು ಹಂತದಲ್ಲಿ ಬೌಲರ್ಸ್ ಮಾಡಿರ್ತಕ್ಕಂಥ ಕೆಲಸಗಳು ಒಂದಷ್ಟು ಓಟಗಳಿಗೆ ಕಡಿವಾಣಗಳನ್ನು ತರ್ತಾ ಇದೆ. ಆ ನಿಟ್ಟಿನಲ್ಲಿ 3 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 17 ಓಟಗಳು. 5 ಓವರ್ಗಳ ಪಂದ್ಯ. ಇಮ್ತಿಯಾಜ್ ದೇಶದ ಮೊದಲ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ವಿನೋದ್ ದಾಂಡಲ್ಲಿ ಬರ್ತಾ ಇರುವಂತ ಡೇ ನಂಬರ್ 2. ಈ ಹಂತದಲ್ಲಿ ಬಹಳಷ್ಟು ಉತ್ತಮ ಭರ್ಜರಿ ಮೊದಲ ಸಿಕ್ಸರ್ ಕೂಡ.
6 ಓಟಗಳ ಸೇರ್ಪಡೆ. ಸುಂದರತೆ ಸತ ತೀರ ಡೆಲಿವರಿ ತಾನ್ ಮೂಲಕ ಕ್ಲೀನ್ ಬೌಲ್ಡ್. ವಿಕೆಟ್ ನಂಬರ್ 4 ಕಳೆದುಕೊಳ್ತಾ ಇದೆ. ಹಲೋ, ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ನಾಗೇಂದ್ರ ಬರ್ತಾ ಇದ್ದಾನೆ. ತಡವತ್ತ 23 ಮತ್ತೆ ಇಮ್ತಿಯಾಜ್. ನಾಗೇಂದ್ರನಿಗೆ ಎಸೆದಿರುವಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 5 ಓವರ್ಗಳ ಪಂದ್ಯ. 30ರಿಂದ 35 ಸ್ಪರ್ಧಾತ್ಮಕ ಮೊತ್ತ. 40, 45, 48 ಗೌರವಾನ್ವಿತ ಮೊತ್ತ. 50, 55, 60 ಹೋರಾಟಕಾರಿಯ ಮೊತ್ತ. ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಔಟ್ ಮೇಲ್ಭಾಗದಲ್ಲಿ. ನಾಗೇಂದ್ರ ದಾಂಡಿಯಲ್ಲಿ ಬರ್ತಾ ಇದೆ. ಸೀಮಾರಕ್ಕೆ ಹೊರಭಾಗದಲ್ಲಿ ಭರ್ಜರಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಕೂಡ. ಇಪ್ಪತ್ತೇಳು ತಂಡದ ಮೊತ್ತ. 27 ಫಾರ್ 4 ವಿಕೆಟ್. ಶಾರ್ಟ್ ಆಗಿತ್ತು. ಮತ್ತೆ ಕ್ಲೋಸ್ ಪಿಚ್ ಲಾಭವನ್ನು ಪಡ್ಕೊಂಡಂತ ನಾಗೇಂದ್ರ ಬಾರಿ ಮತ್ತೊಂದು ಬಾರ್. ಮೂವತ್ತ 3 ಓಟಗಳು ಈ ಓವರ್ನ ಮುಕ್ತಾಯಕ್ಕಾಗಿ. 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 2 ಸಿಕ್ಸರ್, 1 ಬೌಂಡರಿ ಈಗಾಗಲೇ ಬಿಟ್ಕೊಟ್ಟಂತ ಬೌಲರ್ ಕೂಡ. ಶಾರ್ಟ್ ಆಗಿ ಬಿದ್ದ ಚೆಂಡು ನಾಗೇಂದ್ರ ಹೊಡೆತ ಕ್ಷಣಾತ್ರ ಗಾಳಿಲಿತ್ತು. ಮತ್ತೊಂದು ಮಿಡ್ ವಿಕೆಟ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಭರ್ಜರಿ ಸಿಕ್ಸರ್. ನಾಗೇಂದ್ರದ ಆರ್ಭಟ ಗಿಡ ಒಳಭಾಗದಲ್ಲಿ 4 ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 39 ಓಟಗಳು. ಭರ್ಜರಿ ಆಟವನ್ನು ಆಡಿರುವಂತ ನಾಗೇಂದ್ರ ಈ ಓವರ್ನಲ್ಲಿ 22 ಓಟವನ್ನು ಬಿಟ್ಕೊಡ್ತಾ ಇರುವಂತಹ ಒಂದು ಬೌಲರ್ ಕೂಡ ಇಮ್ತಿಯಾಜ್. ನೋಡಿ, 2 ನಿಮಿಷ ಇದೆ, ಓವರ್ ಮುಗಿಸ್ಬೇಕು. ಲಾಸ್ಟ್ ಓವರ್. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ನಾಗೇಂದ್ರ ಬಾರಿ ಡಿಫೆಂಡರ್ಸ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 39 ಫಾರ್ 4 ವಿಕೆಟ್. ಮಕ್ಸೂದ್ ಎಸೆತಗಾರಿಕೆ ಭಾಗದಲ್ಲಿ. ಮಹೇಶ್ ಅನಿಗೆ ಎಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಫುಲ್ ಮಾಡೋ ಪ್ರಯತ್ನ. ತನ್ನೊಳಗಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸಿದೆ. ಮತ್ತೊಂದು ಭರ್ಜರಿ ಸಿಕ್ಸರ್ ಕೂಡ. 6 ಓಟಗಳ ಸೇರ್ಪಡೆ. ನಲವತ್ತೈದು ತಂಡದ ಮೊತ್ತ. ಶಾರ್ಟ್ ಆಗಿತ್ತು ಲಾಂಗ್ ಆನ್ ಮೇಲ್ಭಾಗದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಸಂಭಾವ್ಯ ಸಿಕ್ಸರ್ ಅನ್ನು ಕೂಡ ಅಡ್ಡಾಯಿಸ್ತಾ ಇದ್ದಾರೆ. ಜೀವನ ಒಂದು ಅತ್ಯುತ್ತಮ ರೀತಿಯ ಒಂದು ಸಿಕ್ಸರ್ ಅನ್ನು ಅಡ್ಡಾಯಿಸ್ತಾ ಇರುವಂತಹ ಒಂದು ಕ್ಷೇತ್ರ ರಕ್ಷಕ ಕೂಡ. 47 47 ಓಟಗಳು. 2-3 ಓವರ್ಗಳಲ್ಲಿ ಕೇವಲ 14ರಿಂದ 20 ಓಟವನ್ನು ದಾಖಲಿಸಿದಂತ ತಂಡ ಕೂಡ.
ಮತ್ತೊಂದು ಕ್ಷಣಾತ್ರ ಗಾಳಿಲಿತ್ತು, ಕ್ಯಾಚ್ ಆಗುವಂತ ಸಾಧ್ಯತೆ, ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನ, 1 2 3 ಮಂದಿ ಕ್ಷೇತ್ರ ರಕ್ಷಕರು ಒಟ್ಟಾದ್ರೂ ಕೂಡ ಕೇವಲ ಒಂದು ಕ್ಷೇತ್ರ ರಕ್ಷಕ ಮಾತ್ರ ಈ ಕ್ಯಾಚ್ ಪಡ್ಕೊಳ್ತಾ ಇದ್ದಾನೆ. ಮತ್ತೊಂದು ವಿಕೆಟ್ ಕೂಡ ಪತ್ತದ, ವಿಕೆಟ್ ನಂಬರ್ 5. for 5 ವಿಕೆಟ್. ಬಹುಶಃ ಮೊದಲ 1-2-3 ಓವರ್ ಅನ್ನು ಗಮನಿಸುವುದಾದ್ರೆ ಈ ಒಂದು ಟಾರ್ಗೆಟ್ ಇದೆ ಮೊತ್ತ 30, 35, 36 ಈ ರೀತಿ ಒಂದು ಲೆಕ್ಕಾಚಾರ ನಮಗಿತ್ತು. ನಾಗೇಂದ್ರ ದಾಖಲಿಸಿರುವಂತ ಬಿರುಸಿನ ಆಟವೇ ತಂಡವನ್ನ 50-55 ಮೊತ್ತಕ್ಕೆ ಕೊಂಡೊಯ್ಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಎರಡನೇ ಇನ್ನಿಂಗ್ಸಿನ ಟಾರ್ಗೆಟ್ಗಾಗಿ ಇನ್ನು ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ನರಸಿಂಹ ಹೊಸ ಆಟಗಾರ ಮತ್ತೆ ಒಂದೊಡ ಸೇರ್ಪಡೆ ಕಂಡುಕೊಳ್ತಾ ಇದೆ. 48 ಲಾಸ್ಟ್ ಬಾಲ್ ರಿಮೇನ್ ನೌ. ಅಂತಿಮ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ನವಭಾರತ ಮತ್ತು MNCC ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ತೀರಾ ಕೆಳಮಟ್ಟದಲ್ಲಿ ಸಾಗ್ತಾ ಇದೆ. ಮತ್ತೊಂದು ಡಾಟ್ ಬಾಲ್, ಲಾಸ್ಟ್ 1 ಬಾಲ್. ನವಭಾರತ ತಡ ನಾಯಕ ಮತ್ತು MNCC ಇಮಿಡಿಯೇಟ್ ಆಗಿ ಇದು ಟಾಸ್ಗೆ ಬರಬೇಕು. ಸುಂದರತೆ ಒಂದು ಎಸೆತ, ಓಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ 5 ಓವರ್ ಸ್ಕೋರ್ 48 for 5 ವಿಕೆಟ್. 49 ಇಸ್ ದ ಟಾರ್ಗೆಟ್. 49 ಟಾರ್ಗೆಟ್ ಕೂಡ ಎರಡನೇ ಇನ್ನಿಂಗ್ಸ್ಗಾಗಿ ಅದು ಯಾವ ರೀತಿ ಆಟವನ್ನು ಆಡುತ್ತೆ MCC ಸಿಡ್ಲಗಟ್ಟೆ ಅನ್ನೋದಾಗಿ ನೋಡಬೇಕಾಗಿದೆ. ಎರಡನೇ ಇನ್ನಿಂಗ್ಸ್ಗಾಗಿ ಮುಂದಿನ ಪಂದ್ಯ ನವಭಾರತ MNCC ನಾಯಕರು ಟಾಸ್ಗೆ ಬರಬೇಕು. ಮೂರನೇ ಪಂದ್ಯಾಟವನ್ನು ಆಡುವಂತ ತಂಡ ಫ್ರೆಂಡ್ಸ್ ಕೋಲಾರ ಮತ್ತು ಗೋಲ್ಡನ್ ಟೈಗರ್ಸ್ KGF ಮೂರನೇ ಪಂದ್ಯಾಟವನ್ನು ಆಡುತ್ತೆ. ನೀವು ಕೂಡ ಸಿದ್ಧತೆ ತಿಳಿಸ್ತಾ ಇದ್ದಾವೆ. ಯಾಕಂತೇಳಿ ಹೇಳಿದ್ರೆ ನಾವು ಇವತ್ತು ಬೇಗ ಪಂದ್ಯಾಟ ಮುಗಿಸ್ಬೇಕು. ಅದು ಆಟಗಾರರಿಗೆ ಒಂದಷ್ಟು ಸಹಕಾರವಾಗುತ್ತೆ ಅನ್ನೋದಾಗಿ ನಮ್ಮ ಉದ್ದೇಶ. ಯಾಕಂತೇಳಿ ಹೇಳಿದ್ರೆ ಇಬ್ಬನಿ ಬೀಳುವಂತ ಸಂದರ್ಭದಲ್ಲಿ ಆಟಗಾರರಿಗೆ ಆಡುವುದಕ್ಕೆ ಒಂದಷ್ಟು ಸಮಸ್ಯೆ ಆಗುತ್ತೆ. ಅದರ ಒಳಗಡೆ ನಾವು ಪಂದ್ಯಾಟವನ್ನು ಮುಗಿಸುವಂತ ಇರೋದನ್ನು ಇಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಆಡುವಂತ ಆಟಗಾರರಿಗೆ ಒಂದಷ್ಟು ಸಹಕಾರವನ್ನ ಮಾಡುವ ಮಟ್ಟಿನಲ್ಲಿ ಇವತ್ತು ನಾವು ಪಂದ್ಯಾಟವನ್ನ 12:30 ಒಳಗಡೆ ಮುಗಿಸುವಂತ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲ ಆಟಗಾರರು ಸಹಕರಿಸಿರುವುದಾಗಿ ತಿಳಿಸ್ತಾ ಇದ್ದೇವೆ. ನೋಡಿ ಓಪನರ್ಸ್ ಗಳು ಬನ್ನಿ. MCC ಸಿಡ್ಲಘಟ್ಟ 49 ಟಾರ್ಗೆಟ್. ದಿನದಿಂದ ದಿನಕ್ಕೆ ಕ್ರಿಕೆಟ್ ಪಂದ್ಯಕೂಟ ಒಂದಷ್ಟು ಬೆಳವಣಿಗೆಯನ್ನು ಕಂಡ ಹಾಗೆ ಕ್ರಿಕೆಟ್ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಅವಕಾಶಗಳು ಸಿಗ್ತಾ ಇದೆ. ಒಂದು ಹಂತದಲ್ಲಿ ಆಟಗಾರರು ಬೆಳವಣಿಗೆಯನ್ನು ಕಾಡ್ತಾ ಇದ್ದಾರೆ. ಕ್ರಿಕೆಟ್ ಅನ್ನುವಂಥದ್ದು ಕೆಲವರಿಗೆ ವೃತ್ತಿಪರ ಜೀವನ ಕೂಡ ಆಗ್ತಾ ಇದೆ. ಇವತ್ತಿನ ದಿನಗಳಲ್ಲಿ ಬಹುಶಃ ಅಂಪೈರ್ಸ್ಗಳಾಗಿರ್ಬೋದು, ಪಿಚ್ ಕ್ಯೂರೇಟರ್ಗಳಾಗಿರ್ಬೋದು, ಬಾಂಬೆ ವೇಷಧಾರಿಗಳು,
ಲೈವರ್ಸ್ ಈ ರೀತಿಯಲ್ಲಿ ಬಹಳಷ್ಟು ಮಂದಿಗೆ ಕ್ರಿಕೆಟ್ ಅನ್ನುವಂಥದ್ದು ಮಹತ್ವವನ್ನು ತಂದುಕೊಡ್ತಾ ಇದೆ. ಕೆಲವರಿಗೆ ಒಂದು ವೃತ್ತಿಪರ ಜೀವನಕ್ಕೆ ದಾರಿಯನ್ನು ಕೂಡ ಮಾಡಿಕೊಡ್ತಾ ಇದೆ. ಈ ರೀತಿಯಲ್ಲಿ ಬಹಳಷ್ಟು ಜನಪ್ರಿಯತೆ ಕಂಡುಕೊಳ್ತಾ ಇರುವಂತಹ ಕರ್ನಾಟಕ ರಾಜ್ಯದ ಎಲ್ಲೆಡೆ ನಡೀತಾ ಇರುವಂತಹ ಚೆಂಡು ದಾಂಡಿನ ಸಮರ ದಿನದಿಂದ ದಿನಕ್ಕೆ ಒಂದಷ್ಟು ಪ್ರೈಸ್ ಮೊತ್ತಗಳು ಏರಿಕೆಯನ್ನು ಕಂಡುಕೊಳ್ತಾ ಇದೆ. ವಿಶಿಷ್ಟ ರೀತಿಯ ಒಂದು ಪ್ರಶಸ್ತಿಗಳು ಕೂಡ ಟೆನ್ನಿಸ್ ರಂಗದಲ್ಲಿ ಪಡ್ಕೊಳ್ತಕ್ಕಂಥ ಆಟಗಾರರಿಗೆ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂಗಡಿ ಒಳಭಾಗದಲ್ಲಿ ಈ ಪಂದ್ಯ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. 49 ಟಾರ್ಗೆಟ್. ಶಿವಣ್ಣ ಮತ್ತು ಸಿ ರಿಜ್ವಾನ್ ಆರಂಭಿಕ ಆಟಗಾರರು. ಮೊದಲ ಚೆಂಡು ಒಂದೋಟದ ಸೇರ್ಪಡೆ ಪ್ರವೀಣ್ ಎಸೆತಗಾರಿಕೆ ಭಾಗದಲ್ಲಿ. ಮುಂದಿನ ಪಂದ್ಯ ಟಾಸ್ ಜಯಿಸ್ತಾ ಇರುವಂತ ನವಭಾರತ್ ತಂಡ ಡಿಸೈಡ್ ಕೊಡ್ಬೇಕು ಆದಷ್ಟು ಬೇಗ. ಪಂದ್ಯ ಮುಗಿದ ತಕ್ಷಣ ಗ್ರೌಂಡ್ ಎಂಟ್ರಿ ಮಾಡಬೇಕು. ಪ್ರವೀಣ್ ಎಸೆದ ಎರಡನೇ ಚೆಂಡು ಸಿ ರಿಜ್ವಾನ್ ದಾಂಡಲೆ ಬಹಳ ಉತ್ತಮತೆ ಹೊಡೆತ ತಳ್ಮನೆ ಭಾಗದಲ್ಲಿ ರಿವರ್ಸ್ ಶಾಟ್. ಚೆಂಡು ಸೀಮರಕ್ಕೆ ಹೊರಭಾಗದ ಕ್ರಮಿಸಿದ ಭರ್ಜರಿ ಸಿಕ್ಸರ್. ಆ ರೋಟಗಳ ಸೇರ್ಪಡೆ ಕೂಡ ಬಹಳಷ್ಟು ಉತ್ತಮ ರೀತಿಯ ರೈಸ್ ಆಗಿ ಬಿದ್ದ ಚೆಂಡಿಗೆ ಒಂದು ರಿವರ್ಸ್ ಆಡುವಂತ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಯಶಸ್ಸಿನ ಸಿಕ್ಸರ್ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮತ್ತೆ ರಿವರ್ಸ್ ಆಡುವಂತ ಪ್ರಯತ್ನ ಕ್ಷಣಾತ್ರ ಗಾಳಿಯಲ್ಲಿತ್ತು. ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನ, ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಅಂಗಳ ಒಳಭಾಗದಲ್ಲಿ ಮೊದಲ ಜೀವದಾನವನ್ನು ಪಡ್ಕೊಳ್ತಾ ಇರುವಂತ ಸಿ ರಿಜ್ವಾನ್. 8 ವಿದೌಟ್ ಲಾಸ್. ಕ್ರಿಕೆಟ್ ವಲಯದಲ್ಲಿ ಒಂದು ಬಾರಿ ಕ್ಯಾಚ್ ಅನ್ನು ಮಿಸ್ ಮಾಡಿದ್ರು ಅದೇ ಆಟಗಾರ ಅಂತಿಮ ಹಂತದಲ್ಲೂ ಕೂಡ ಪಂದ್ಯಾಟವನ್ನ ಮುಗಿಸುವ ಯೋಚನೆಯನ್ನ ಮಾಡ್ತಾರೆ. ಆದ್ರೆ ಪಂದ್ಯದಲ್ಲಿ ಒಂದು ಹಂತದ ಕ್ಯಾಚಿನ ಯೂಸ್ ಮಾಡಿಕೊಂಡಂತ ಒಂದು ಸಿ ರಿಜ್ವಾನ್ ಅಂತಿಮ ಹಂತದವರೆಗೆ ಅದು ಯಾವ ರೀತಿಯ ಪಂದ್ಯಾಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. 4 ಚೆಂಡು ಮುಕ್ತಾಯ. 5ನೇ ಚೆಂಡು ಬ್ಲಾಕರ್ ಎಸೆತ, ಡಿಫೆನ್ಸ್ ಆಟ, ಬೌಲರ್ಸ್ ಬ್ಯಾಕ್ ಟು ಆಟ, ಬೌಲರ್ಸ್ ಬ್ಯಾಕ್ ಡ್ರೈವ್ ಇವೆಲ್ಲವೂ ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಲಾಸ್ಟ್ 1 ಬಾಲ್. ಸುಂದರತೆ ಎಸೆತ, ತೀರಾ ಕೆಳಮಟ್ಟದಲ್ಲಿ ಗತಿಯಲ್ಲಿ ರೈಸ್ ಆಗಿರ್ತಕ್ಕಂಥ ಒಂದು ಚೆಂಡು ನೇರವಾಗಿ ವಿಕೆಟ್ ಕೀಪರ್ ಕೈಯನ್ನ ಸೇರ್ತಾ ಇದೆ. ಎಂಡ್ ಆಫ್ ಫಸ್ಟ್ ಓವರ್ ಸ್ಕೋರ್ 8 ವಿದೌಟ್ ಲಾಸ್. 8ಕ್ಕೆ ಲಾಸಾಗಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ. 24 ಬಾಲ್ಸ್ 41 ರನ್ಸ್ ಟು ವಿನ್. 24 ಎಸೆತ 41 ಓಟದ ಅವಶ್ಯಕತೆ. ಪವರ್ ಪ್ಲೇ ಹಂತ ಮುಕ್ತಾಯವನ್ನು ಕಾಣ್ತಾ ಇದೆ. ಸಿ ರಿಜ್ವಾನ್ ಒಂದು ಸಿಕ್ಸರ್ ದಾಖಲಿಸಿದ್ದಾರೆ. ಬಿಟ್ರೆ ಅದಾದ ಬಳಿಕ 2 ಒಂಟಿ ಓಟಗಳ ಸೇರ್ಪಡೆ ಬಳಿಕ ಮೊದಲ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 8ಕ್ಕೆ ಲಾಸಾಗಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ. 4 ಓವರ್ಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ಇನ್ನೂ ಕೂಡ ಜಯಕ್ಕಾಗಿ 41 ಓಟದ ಅವಶ್ಯಕತೆ. ಹಗಲು ರಾತ್ರಿ ಒಂದು ವ್ಯವಸ್ಥೆಯ ಪಂದ್ಯಕೂಟವನ್ನು ಕಾಣ್ತಕ್ಕಂಥ ಗೌನ್ಪಲ್ಲಿಯ ಪರಿಸರ ದಾಖಲೆ ಟೂರ್ನಮೆಂಟ್ ಅನ್ನ ನೇತಾಜಿ ಕ್ರಿಕೆಟರ್ಸ್ ಕಪ್ಪಿಗಾಗಿ ಮಹೇಂದ್ರ ಸಿಂಗ್ ಧೋನಿ ಅವರ ಒಂದು ಅಭಿಮಾನಿಗಳ ಬಳಗ ಒಂದು ದೊಡ್ಡ ದಂಡೆ ಈ ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇದೆ. ಗೌನ್ಪಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷ್ಣ ಎಸೆತಗಾರಿಕೆ ಭಾಗದಲ್ಲಿ ಮೈಟಿ ಕೃಷ್ಣ ಕೋಲಾರದ ಜೈ ಭೀಮ್ ಟೂರ್ನಮೆಂಟ್ ಅಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ LED ಟಿವಿಯನ್ನು ಪಡ್ಕೊಂಡಂತ ಆಟಗಾರ ಕೂಡ ಇದೆ ಮೈಟಿ ಕೃಷ್ಣ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ರಾಜ್ಯ ಟೂರ್ನಮೆಂಟ್ ಅಲ್ಲಿ ಆಡಿರುವಂತಹ ಒಂದು ಅನುಭವಿ ಆಟಗಾರ ಕೂಡ ಕೃಷ್ಣ ಮೈಟಿ. ಸುಂದರತೆ ಹೊಡೆತ ದಾಖಲಿಸಿದ್ರು. ಲಾಂಗ್ ಆಫ್ ಫೇಲ್ ಭಾಗದಲ್ಲಿ ಚೆಂಡು ಹೋಗ್ತಾ ಇದೆ. ಒಂದೆಡೆ ಸೇರ್ಪಡೆ, ಕ್ಷೇತ್ರ ರಕ್ಷಣಾ ವೈಫಲ್ಯ. 2 ಓಟಗಳ ಪೂರೈಕೆಯೂ ಕೂಡ ಒಂದರ ಬದಲಿಗೆ 2 ಓಟ ಸೇರ್ಪಡೆ ಆಗ್ತಾ ಇದೆ. ತಳಮತ್ತ 10ಕ್ಕೆ ಲಾಸ್. 3 ಚೆಂಡು ಇನ್ನೂ ಕೂಡ ಬಾಕಿಯಲ್ಲಿ ಉಳಿತಾ ಇದೆ ಕೃಷ್ಣ ಎಸೆತಗಾರಿಕೆ ಭಾಗದಲ್ಲಿ. 4ನೇ ಚೆಂಡು ರಿಜ್ವಾನ್ ಬೀಸುವಂತ ಪ್ರಯತ್ನ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ.
ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಈ ಬವರಲ್ಲಿ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 20 ಎಸೆತ, 39 ಓಟದ ಅವಶ್ಯಕತೆ. ಹಾರ್ಡ್ ಟೆನ್ನಿಸ್ ಬಾಲ್ ಎನ್ನುವಂಥದ್ದು ಒಂದಷ್ಟು ಆಟಗಾರರಿಗೆ ಸಮಸ್ಯೆಯನ್ನು ಕೊಡುತ್ತೆ. ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರದ ಮೂಲದ ಆಟಗಾರರು, ಅದಾದ ಬಳಿಕ ಉತ್ತರ ಕರ್ನಾಟಕ ಸಿರಸಿಯ ಭಾಗದ ಆಟಗಾರರು, ಹುಬ್ಬಳ್ಳಿ ಬಾಗಲಕೋಟೆ ಈ ಪರಿಸರದ ಆಟಗಾರರು ಮಾತ್ರ ಈ ರೀತಿಯ ಒಂದು ಹಾರ್ಡ್ ಟೆನ್ನಿಸ್ ಬಾಲ್ ಚೆಂಡುಗಳನ್ನು ಯೂಸ್ ಮಾಡ್ತಾ ಇದ್ರು. ಕೆಲವೊಂದು ವರ್ಷಗಳ ಹಿಂಭಾಗದಲ್ಲಿ ನಿಧಾನ ಗತಿಯಲ್ಲಿ ಬಹುಶಃ ಚಿತ್ರದುರ್ಗ ಈ ಪರಿಸರ ಮತ್ತು ಬೆಂಗಳೂರು, ಹೊಸಕೋಟೆ, ಮುಳುಬಾಗಿಲು, ಚಿಂತಾಮಣಿ, ಕೋಲಾರ, ಗೌನಪಲ್ಲಿ, ಸಿಡ್ಲಘಟ್ಟ ಈ ರೀತಿಯ ಪರಿಸರದಲ್ಲಿ ಹಾರ್ಡ್ ಟೆನ್ನಿಸ್ ಬಾಲ್ ಅನ್ನು ಆಡಬಲ್ಲಂತ ಆಟಗಾರರು ಬಹಳಷ್ಟು ಮಂದಿ ಕಾಣ ಸಿಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಟೆನ್ನಿಸ್ ರಂಗದಲ್ಲಿ ಗತ ವೈಭವವನ್ನು ಮೆರೆಯಬಲ್ಲಂತ ದಾಖಲೆಗಳನ್ನು ಬರೆಯುವಂತ ಸರ್ವ ಸಿದ್ಧತೆ ಮಾಡಿಕೊಳ್ತಕ್ಕಂಥ ಈ ಪರಿಸರದ ಜನಪ್ರಿಯ ಆಟಗಾರರ ಒಂದು ದಂಡು ಇತ್ತೀಚಿನ ದಿನಗಳಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಲಗನ್ ಮತ್ತು ಲಂಗಪ್ ನಡುವಣ ರಿಜ್ವಾನ್ ಹೊಡೆತ ವಿನೋದ್ ಕೈಗೆ ಸುಲಭದ ಕ್ಯಾಚ್ ಆಗಿ ಹೋಗ್ತಾ ಇದೆ. ಮೊದಲ ವಿಕೆಟ್ ಪತನ. ಇವತ್ತು ನಡೆಯುವಂತ ಪಂದ್ಯದಲ್ಲಿ ಆಡುವಂತ ತಂಡಗಳವೆಲ್ಲವೂ ಕೂಡ ಅವರೇ ಚೆಂಡನ್ನು ತರಬೇಕು. ಇದು ಸಂಘಟಕರ ಒಂದು ನಿರ್ಧಾರ ಕೂಡ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. 2 ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 11ಕ್ಕೆ 1. 18 ಎಸೆತ ಜಯಕ್ಕಾಗಿ ನೋಬಲ್ ರಿವ್ಯೂ. ಓಕೆ, ನೋಬಲ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿದೆ. ಎರಡು ಓವರ್ಗಳ ಮುಕ್ತಾಯ ತಡಮತ್ತ 11ಕ್ಕೆ 1. 18 ಎಸೆತ ಜಯಕ್ಕಾಗಿ 38 ಓಟದ ಅವಶ್ಯಕತೆ. ಎಂಸಿಸಿ ಸಿಡ್ಲಘಟ್ಟ ತಂಡ ಬಿರುಸಿದ ಆಟ, ಸಿಕ್ಸರ್ ಬೌಂಡರಿಗಳನ್ನು ದಾಖಲಿಸಬೇಕಾಗಿದೆ. ರಾಜೇಶ್ ಹೊಸ ಬೌಲರ್. ಮೊದಲ ಚೆಂಡು ರಿವರ್ಸ್ ಆಡುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಮಹಮ್ಮದ್ ಇವಾಗ ಓಟವನ್ನು ದಾಖಲಿಸಲ್ಲ, ಡಾಟ್ ಬಾಲ್ ನ ಸೇರ್ಪಡೆ ಕಂಡುಕೊಳ್ತಾ ಇದೆ. ಎರಡನೇ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ನ ಸೇರ್ಪಡೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಎಂಸಿಸಿ ಸಿಡ್ಲಘಟ್ಟಕ್ಕೆ ಇದೆ ಒಂದು ವೆರಿ ಇಂಪಾರ್ಟೆಂಟ್ ಓವರ್ ಕೂಡ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ.
ಮೂರು ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೂರನೇ ಓವರಿನ ಮುಕ್ತಾಯಕ್ಕಾಗಿ 3 ಎಸೆದ ಬಾಕಿಯಲ್ಲಿ ಉಳಿತಾ ಇದೆ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಒಂದು ಹಂತದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಬೇಕಾದ್ರೆ ಈ ಓವರ್ನಲ್ಲಿ 1 ರಿಂದ 2 ಸಿಕ್ಸರ್ ಅಥವಾ 2 ರಿಂದ 3 ಬೌಂಡರಿಗಳು ಬರಬೇಕಿತ್ತು. ಆದರೆ ಸತತ ಡಾಟ್ ಬಾಲ್ ಅನ್ನು ಕಾಣ್ತಕ್ಕಂಥ ಒಂದು ತಂಡ ತಾವಾಗಿ ಒತ್ತಡಕ್ಕೆ ಕೊರಳನ್ನು ಒಡ್ಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. ತಡೆದ ಮೊತ್ತ 12 ಓಟಗಳು, 13 ಎಸೆತ, 37 ಓಟದ ಅವಶ್ಯಕತೆ. 5 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತ ಬೌಲರ್. ಅಂತಿಮ ಚೆಂಡು ಬಾಕಿಯಲ್ಲಿದೆ ರಾಜೇಶ ಎಸೆತಗಾರಿಕೆ ಭಾಗದಲ್ಲಿ. ಸುಂದರತೆ ಎಸೆತ ದಾಖಲಿಸಬಲ್ಲಂತ ಪ್ರಯತ್ನ, ಬಹಳಷ್ಟೊಂದು ತವರತೆ ಹೊಡೆತ. 1ರ ಬದಲಿಗೆ 2 ಓಟ ದಾಖಲಿಸುವ ಪ್ರಯತ್ನ, ಹತ್ತದಲ್ಲಿ ರನ್ಔಟ್. ಕೇವಲ 1 ಪೂರೈಕೆ. 13ಕ್ಕೆ 2, 12 ಎಸೆತ, 36 ಓಟದ ಅವಶ್ಯಕತೆ. ಹನ್ನೆರಡು ಚೆಂಡು ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಓವರಿನುದ್ದಕ್ಕೂ 18ರ ಆಟವನ್ನು ಆಡಬೇಕಾಗಿದೆ. 3 ಸಿಕ್ಸರ್ ನಮ್ಮ ಸುಲಭದ ಲೆಕ್ಕಾಚಾರ ಓವರಿನ ಉದ್ದಕ್ಕೂ ಬರಬೇಕಾಗಿವೆ. ಮೊದಲ ಇನ್ನಿಂಗ್ಸ್ ಅಲ್ಲಿ ನಾಗೇಂದ್ರ ದಾಖಲಿಸಿರುವಂತ ಒಂದು ಆಟವೇ ಒಂದು ಹಂತದಲ್ಲಿ ಭಾರ್ಗವ ಡಿಪೆಂಡರ್ಸ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಎರಡನೇ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಭಾರ್ಗವ ಡಿಪೆಂಡರ್ಸ್ ನಿಧಾನ ಗತಿಯಲ್ಲಿ ಜಯದತ್ತ ಧಾತುಗಾಲನ್ನು ಇಡುವ ಪ್ರಯತ್ನ. ಕ್ರಿಕೆಟ್ ಅದೃಷ್ಟ ದುರಾದೃಷ್ಟದ ಆಟ. ಬೌಂಡ್ರಿ 4 ಓಟದ ಸೇರ್ಪಡೆ ಕಾಣ್ತಾ ಇದೆ. 9 ಚೆಂಡು ಜಯಕ್ಕಾಗಿ 32 ಓಟದ ಅವಶ್ಯಕತೆ ಕಂಡುಕೊಳ್ಬೇಕಾಗಿದೆ. 9 balls 32 runs to win. 2 ಸಿಕ್ಸರ್ ಬಂದ್ರು ಕೂಡ ಈ ಓವರಲ್ಲಿ ಕುತೂಹಲದ ಪಂದ್ಯ. ನೆಟ್ಟದರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಒಂದೊಳ ಸೇರ್ಪಡೆ ಕಾಣ್ತಾ ಇದೆ. 8 ಎಸೆತ, 31 ಓಟದ ಅವಶ್ಯಕತೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೋಲಿನ ಅಂತರವನ್ನು ತಗ್ಗಿಸಬಲ್ಲಂತ ಹೊಡೆತಗಳು. ಓವರ್ ಥ್ರೋ ಮುಖಾಂತರವಾಗಿ 1 ಓಟ, 2 ಓಟಗಳ ಪೂರೈಕೆ ಕೂಡ. 7 ಎಸೆತ, 29 ಓಟದ ಅವಶ್ಯಕತೆ. ನಿನ್ನೆ ದಿನ ಇದೇ ಮೈದಾನ ಒಳಭಾಗದಲ್ಲಿ ಸೋಲಿನ ಅಂಚಿನಲ್ಲಿ ಇರುವಂತ ಕೆಲವೊಂದು ತಂಡಗಳು ಅಂತಿಮ ಹಂತದಲ್ಲಿ ನಿನ್ನೆ ದಿನ ಜಯವನ್ನ ಕಂಡಿವೆ. ಜಯದ ಸಮೀಪಕ್ಕೆ ಹೋಗಿರ್ತಕ್ಕಂಥ ತಂಡಗಳು ಇಲ್ಲಿ ನಿನ್ನೆ ಸೋಲನ್ನ ಕಂಡಿವೆ. ಮತ್ತೆ ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 6 ಎಸೆತ, ಜಯಕ್ಕಾಗಿ 29 ಓಟದ ಅವಶ್ಯಕತೆ. ಒತ್ತಡದ ಪರಿಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂಥ ಎಂಸಿಸಿ ಸಿಡ್ಲಘಟ್ಟದ ತಂಡ.
ನೋಡಿ ನಾವು ಭಾರತ ಡಿಸೈಡ್ ಏನು ಆ ಬಾಲ್ ಪಾಸ್ಟ್ ಸೂಚಿಸ್ತಾ ಇದ್ದಾರೆ. ಪಂದ್ಯ ಮುಗಿದ ತಕ್ಷಣವೇ ಗ್ರೌಂಡ್ ಎಂಟ್ರಿ ಮಾಡಬೇಕು. ಭಾಸ್ಕರ್ ಎಸೆದ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಪಂದಳ ಮೇಲೆ ಒಂದು ಸಂಪೂರ್ಣ ಹಿಡಿತವ ಸ್ಥಾಪಿಸ್ತಾ ಇರುವಂತ ಭಾರ್ಗವ ಡಿಪೆಂಡರ್ ಸ್ಕೂಲ್ ಗುರ್ಕಿಯ ತಂಡ. ವೈಡ್ ಬಾಲ್ ಲಾಸ್ಟ್ ಆಫ್ ದ ಹರತಿರುವುದನ್ನು ಕಾಣ್ತಾ ಇದೆ. ಸಂತೋಷ್ ಫ್ರಮ್ ಒಡಿಶಾ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ತನ್ಮೂಲಕವಾಗಿ ಕ್ಷಣಾತ್ರ ಗಾಳಿಯಲ್ಲಿ ಚೆಂಡು ಸುಲಭದ ಕ್ಯಾಚ್ ಗೈಸರ ಮುಖಾಂತರವಾಗಿ ಜೀವನ್ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ವಸೀಂ 4 ಓಟದ ಅವಶ್ಯಕತೆ. ಭಾಸ್ಕರ್ ಎಸೆತಗಾರಿಕೆ ಭಾಗದಲ್ಲಿ ಒಂದೇ ಮುಂದುವರಿಸಿಕೊಳ್ಳಿ. ವೈಡ್ ಬಾಲ್ ಮತ್ತೊಂದು ಅತಿರಿಕ್ತ ಓಟದ ಸೇರ್ಪಡೆ. 22 ಫಾರ್ 3 ವಿಕೆಟ್. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಎಂಸಿಸಿ ಸಿಡ್ಲಘಟ್ಟ ಒಂದು ಹಂತದಲ್ಲಿ ಒಂದು ಸೋಲಿನತ್ತ ಹೋಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರೋ ಮುಖಾಂತರ ವಿಕೆಟ್ ನಂಬರ್ 4 ಆಘಾತವನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ ಬಾಲ್ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 27 ಓಟದ ಅವಶ್ಯಕತೆ ಜಯಕ್ಕಾಗಿ. ಒಂದಿನ ಪಂದ್ಯಾಟವನ್ನು ಆಡುವಂತ ತಂಡ ರೆಡಿ ಇರಬೇಕು. ಸುಂದರತೆ ಎಸೆತವನ್ನು ದಾಖಲಿಸಿದ್ದಾರೆ. ಅಂತಿಮ ಚೆಂಡು ಬಾಕಿಯಲ್ಲಿದೆ. ಸುಂದರತೆ ಹೊಡೆತ ಅಂತಿಮ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಭಾರ್ಗವ ಡಿಪೆಂಡರ್ಸ್. ಕೋಲುಗುರ್ಕಿಯ ತಂಡ ಪಂದ್ಯದ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು ಸಮರ್ಪಿಸ್ತಾ ಇದ್ದೇವೆ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನಾಗೇಂದ್ರ ಬಂದು ಬರ್ಕೊಂಡೋಗಿ ತಿಳಿಸ್ತಾ ಈ ಒಂದು ಪ್ರಶಸ್ತಿಯನ್ನು ಪ್ರಭು ಅವರು ಹಸ್ತಾಂತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಹಂತ ವಿದ್ಯಮಾನಕ್ಕಾಗಿ ರಾಘು ಮಟ್ಪಾಡಿ ಬ್ರಹ್ಮ ಉಡುಪಿ ಬ್ರಹ್ಮಾವರ. ಹಲೋ
ಧನ್ಯವಾದಗಳು ಶಾರತ್ ಅವರೇ.